ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ಸರಣಿಯ ಮುಂದಿನ ಭಾಗವಾದ ಲಿಂಗಗಳನ್ನು ನೋಡೋಣ. ಇಲ್ಲಿ ನಾವು ಲಿಂಗಗಳು ಅಂದರೆ ಏನು, ಅದರ ಬಗ್ಗೆ ಸಂಪೂರ್ಣ ವಿವರಣೆ ಅಂದರೆ ವಿಧಗಳನ್ನೆಲ್ಲ ತಿಳಿತೀವಿ. ಅದರ ಜೊತೆಗೆ ಅದರಲ್ಲಿ ಇರುವಂಥ ಉದಾಹರಣೆಗಳು ಮತ್ತು ನಿಯಮಗಳನ್ನು ಕನ್ವರ್ಟ್ ಮಾಡಬೇಕಾದ್ರೆ ಏನೇನು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇಂದಿನ ಪಾಠದಲ್ಲಿ ಏನು ಕಲಿತೀವಿ, ಲಿಸ್ಟ್ ಮಾಡೋದಾದರೆ ಲಿಂಗ ಎಂದರೇನು, ಲಿಂಗಗಳ ವಿಧಗಳು ಯಾವ್ಯಾವುದು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಮತ್ತು ರೂಪಾಂತರಗಳು ಅಂದರೆ ಕನ್ವರ್ಷನ್, ವಿಶೇಷ ನಿಯಮಗಳು ಸ್ಪೆಷಲ್ ರೂಲ್ಸ್, ಮತ್ತು ಪರೀಕ್ಷಾ ಪ್ರಶ್ನೆಗಳು ಮತ್ತು ಪ್ರಾಕ್ಟೀಸ್ ಅಂದರೆ ಅಭ್ಯಾಸ. ಲಿಂಗ ಎಂದರೇನು? ನಾಮಪದವು ಸೂಚಿಸುವ ವ್ಯಕ್ತಿ ಅಥವಾ ವಸ್ತುವಿನ ಲಿಂಗ ಭೇದವನ್ನು ತಿಳಿಸುವ ಗುಣವೇ ಲಿಂಗ. ಅಂದರೆ ಸೀತಾ ಅಂದ ತಕ್ಷಣ ಏನು ಬರುತ್ತೆ, ನಮಗೆ ಫಿಮೇಲ್ ಅಂತ ಗೊತ್ತಾಗತ್ತಲ್ವ. ಸೊ ಅದನ್ನು ತಿಳಿಸುವಂಥ ಪದಗಳಿಗೆ ನಮಗೆ ಲಿಂಗ ಅಂತ ಹೇಳ್ತೀವಿ. ಅದು ಸ್ತ್ರೀನ, ಪುರುಷನ ಅಥವಾ ನಪುಂಸನ ಅಂದರೆ ವಸ್ತುನ ಅಂತ ನಮಗೆ ತಿಳಿಸುವಂಥ ಪದಗಳಿಗೆ ನಾವು ಲಿಂಗ ಅಂತ ಹೇಳ್ತೀವಿ. ಯಾವ್ಯಾವ ಟೈಪ್ಸು ಇದನ್ನ ಆಲ್ರೆಡಿ ನೋಡಿದ್ವಿ, ಒನ್ಸ್ ಅಗೇನ್ ನೋಡೋಣ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಇವು ಬಂದು 3 ವಿಧಗಳನ್ನು. ಇದನ್ನು ಡೀಟೇಲ್ ಆಗಿ ಒಂದೊಂದು ತೆಗೆದುಕೊಂಡು ನೋಡೋಣ. ಮೊದಲಿಗೆ ಪುಲ್ಲಿಂಗ. ಪುಲ್ಲಿಂಗ ಅಂದರೆ ಗಂಡಸರನ್ನು ಅಥವಾ ಪುರುಷರನ್ನು ಸೂಚಿಸುವ ಪದಗಳನ್ನು ಪುಲ್ಲಿಂಗ ಅಂತ ಹೇಳ್ತಾರೆ. ಅಂದರೆ ಮೇಲ್ ವರ್ಷನ್ಸ್ನ ರೆಪ್ರೆಸೆಂಟ್ ಮಾಡುವಂಥ ವರ್ಡನ್ನು ನಾವು ಪುಲ್ಲಿಂಗ ಅಂತ ಹೇಳ್ತೀವಿ. ಉದಾಹರಣೆಗೆ ರಾಜ, ತಂದೆ, ಹುಡುಗ, ವಿದ್ಯಾರ್ಥಿ, ಕವಿ ಮತ್ತು ಅಣ್ಣ. ಆಯಿತಾ. ಸ್ತ್ರೀಲಿಂಗ. ಸ್ತ್ರೀಲಿಂಗ ಅಂದರೆ ಹೆಂಗಸರನ್ನು ಅಥವಾ ಹೆಣ್ಣು ಅನ್ನೋದನ್ನು ಸೂಚಿಸ್ತಾ ಇದ್ದರೆ ಆ ಪದನ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಲೇಡಿನ ಏನಾದರೂ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಆ ವರ್ಡನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಉದಾಹರಣೆ ತಾಯಿ, ರಾಣಿ, ಹುಡುಗಿ, ವಿದ್ಯಾರ್ಥಿನಿ ಮತ್ತು ಶಿಕ್ಷಕಿ. ಮೂರನೇ ಲಿಂಗ ಯಾವುದು? ನಪುಂಸಕಲಿಂಗ. ಇದನ್ನು ಯಾವಾಗ ಹೇಳ್ತೀವಿ ನಾವು ಅಂದರೆ ಅದು ವರ್ಡ್ ಬಂದು ಗಂಡಸನೂ ಅಲ್ಲ ಹೆಂಗಸನೂ ಅಲ್ಲ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ವಸ್ತುಗಳನ್ನು ಸೂಚಿಸ್ತಾ ಇದ್ರೆ ಅದನ್ನು ನಾವು ನಪುಂಸಕಲಿಂಗ ಅಂತ ಹೇಳ್ತೀವಿ. ಇನ್ನೊಂದ್ಸಲ ನೋಡೋಣ. ಗಂಡಸೂ ಅಲ್ಲ ಹೆಂಗಸೂ ಅಲ್ಲ ವಸ್ತುಗಳನ್ನು ಸೂಚಿಸುವ ಪದಗಳನ್ನು ನಪುಂಸಕಲಿಂಗ ಅಂತ ಹೇಳ್ತೀವಿ. ಯಾವ್ಯಾವುದು? ಉದಾಹರಣೆ ನೋಡಿಲಿ. ಮನೆ, ಪುಸ್ತಕ, ಮರ, ಕುರ್ಚಿ, ಹೂವು. ಈ ಪದಗಳನ್ನು ನೋಡಿದರೆ ನಮಗೆ ವಸ್ತುಗಳ ನೆನಪಾಗ್ತವೆ. ಇದು ಗಂಡ ಹೆಣ್ಣ ಅಂತ ಗೊತ್ತಾಗಲ್ಲ ಅಲ್ವಾ, ಅದು ಯಾವುದನ್ನು ರೆಪ್ರೆಸೆಂಟ್ ಮಾಡಲ್ಲ. ಆ ಥರ ಪದಗಳಿಗೆ ನಾವು ನಪುಂಸಕಲಿಂಗ ಅಂತ ಹೇಳ್ತೀವಿ. ಸೊ 3 ಲಿಂಗಗಳನ್ನು ನಾವು ಕಲ್ತ್ಕೊಂಡ್ವಿ. ಅದಕ್ಕೆ ಬೇಕಾಗಿರೋ ರೂಲ್ಸ್ ರೆಗ್ಯುಲೇಷನ್ಸ್ ನೋಡೋಣವಾ. ಸೊ ಪುಲ್ಲಿಂಗದಿಂದ ಸ್ತ್ರೀಲಿಂಗಕ್ಕೆ, ಅಂದರೆ ಎಕ್ಸಾಮಲ್ಲಿ ನಿಮಗೆ ತುಂಬ ಕೇಳೋದು ಪುಲ್ಲಿಂಗದಿಂದ ಸ್ತ್ರೀಲಿಂಗಕ್ಕೆ ಅಥವಾ ಸ್ತ್ರೀಲಿಂಗದಿಂದ ಪುಲ್ಲಿಂಗಕ್ಕೆ. ಒಂದು ಗೊತ್ತಾದರೂ ಇನ್ನೊಂದು ಥರದಿಂದ ನೀವು ಮಾಡ್ಬೋದು. ಸೊ ಯಾವ್ಯಾವ ರೂಲ್ಸ್ ಇದೆ ಇಲ್ಲಿ ಅಂದರೆ ನಮಗೆ ಯೂಶ್ವಲ್ ಆಗಿ ಕಿ, ಇ ಮತ್ತು ತಿ, ಇನಿ ಆರ್ ನಿ, ಎತ್ರಿ, ಕೆಲವು ಪದಗಳು ಸಂಪೂರ್ಣ ರೂಪ ಬದಲಾಯಿಸ್ತದೆ. ಇವು ಕೆಲವೊಂದು ನಿಯಮಗಳು ನಾವು ಪುಲ್ಲಿಂಗದಿಂದ ಸ್ತ್ರೀಲಿಂಗಕ್ಕೆ ಬರುವಾಗ ಯೂಸ್ ಮಾಡ್ತೀವಿ. ಇದನ್ನು ಪ್ರತ್ಯೇಕವಾಗಿ ನಾವು ಒಂದೊಂದಾಗಿ ಕಲಿಯುತ್ತಾ ಹೋಗೋಣ. ಮೊದಲಿಗೆ ಯಾವುದು? ನಿಯಮ 1, ಕೀ ಪ್ರತ್ಯಯವನ್ನು ಸೇರಿಸುವುದು. ಯಾವಾಗ ನಾವು ಕೀಯನ್ನು ಸೇರಿಸ್ತೀವಿ ಅಂದರೆ ಪುಲ್ಲಿಂಗ ಪದ ಕದಿಂದ ಅಂತ್ಯವಾದರೆ, ಅಂದರೆ ಕ ಅಂತ್ಯವಿರೋ ಅನೇಕ ಪದಗಳಿಗೆ ನಾವು ಕೀ ಅಂತ ಸೇರಿಸಿ ಅದನ್ನು ಸ್ತ್ರೀಲಿಂಗ ಮಾಡ್ತೀವಿ. ಸೊ ಪುಲ್ಲಿಂಗ ಪದ ಕ ಇಂತ್ರ ಎಂಡ್ ಆಗ್ತಾ ಇದ್ರೆ ಅದನ್ನು ನಾವು ಸ್ತ್ರೀಲಿಂಗದಲ್ಲಿ ಕನ್ವರ್ಟ್ ಮಾಡುವಾಗ ಕೀ ಅಂತ ಮಾಡ್ತೀವಿ. ಉದಾಹರಣೆ ನೋಡಿ ಇಲ್ಲಿ. ಶಿಕ್ಷಕ, ಶಿಕ್ಷಕಿ, ನಾಯಕ, ನಾಯಕಿ, ಲೇಖಕ, ಲೇಖಕಿ, ಗಾಯಕ, ಗಾಯಕಿ, ಸೇವಕ, ಸೇವಕಿ. ಸೊ ಇಲ್ಲೆಲ್ಲನೂ ಕ ಇಂತ್ರ ಎಂಡ್ ಆಗ್ತಾ ಇದೆ, ಅದನ್ನು ನಾವು ಕೀ ಅಂತ ಮಾಡಿ ಸ್ತ್ರೀಲಿಂಗಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನಿಯಮ 2, ರೂಲ್ 2 ಏನು? ಈ ಮತ್ತು ತಿರಿ ಪ್ರತ್ಯಯವನ್ನು ಸೇರಿಸಿ ನಾವು ಸ್ತ್ರೀಲಿಂಗಕ್ಕೆ ಕನ್ವರ್ಟ್ ಮಾಡೋದು. ಯಾವಾಗ ಅದನ್ನು ಮಾಡ್ತೀವಿ ನಾವು? ಪುಲ್ಲಿಂಗ ಪದಗಳು ಬಂದ್ಬಿಟ್ಟು ಟ, ಸ, ಕ ಇಂತ್ರ ಎಂಡ್ ಆಗ್ತಾ ಇದ್ರೆ ಅಂದರೆ ಅಂತ್ಯ ಆಗ್ತಾ ಇದ್ದಾರೆ ಆ ಪದಗಳಿಗೆ ನಾವು ಅದೇ ವರ್ಡ್ಗೆ ಈ ಮಾತ್ರವನ್ನು ಸೇರಿಸಿ ನಾವು ಅದನ್ನು ಸ್ತ್ರೀಲಿಂಗಕ್ಕೆ ಕನ್ವರ್ಟ್ ಮಾಡ್ತೀವಿ. ಇವಾಗ ನೋಡಿ, ನಟ ಅಲ್ಲಿ ಟಗೆ ಈ ಮಾತ್ರ ಸೇರಿಸಿದ್ರೆ ಏನಾಗುತ್ತೆ ಹೇಳಿ? ನಟಿ ಆಗುತ್ತೆ ಅಲ್ವಾ. ಸೊ ನಟ ಇರೋದೇನಾಗತ್ತೆ? ನಟಿ ಆಗುತ್ತೆ. ಅರಸ ಇರೋದೇನಾಗತ್ತೆ? ಅರಸಿ ಆಗುತ್ತೆ. ಮುದುಕ ಇರೋದೇನಾಗುತ್ತೆ? ಮುದುಕಿ ಆಗುತ್ತೆ. ಅದೇ ಥರ ರೂಲ್ ನಂಬರ್ 3 ನೋಡಿದರೆ ಇನಿ ಅಥವಾ ನಿ ಪ್ರತ್ಯಯವನ್ನು ಸೇರಿಸುವುದು. ಯಾವಾಗ ಸೇರಿಸ್ತೀವಿ ಇದೆ ಅಂದರೆ ನೀವು ಪುಲ್ಲಿಂಗ ಪದ ಈ ಅಂತ್ಯವಿರೋ ಪದ ಆಗಿದ್ದರೆ ಅದಕ್ಕೆ ನಾವು ಸ್ತ್ರೀಲಿಂಗದಲ್ಲಿ ಇನಿ ಅಥವಾ ನಿ ಅನ್ನೋ ಪದವನ್ನು ಸೇರಿಸ್ತೀವಿ. ಅರ್ಥ ಆಯ್ತಾ? ಉದಾಹರಣೆ ನೋಡಿ. ವಿದ್ಯಾರ್ಥಿ, ವಿದ್ಯಾರ್ಥಿನಿ, ಯೋಗಿ, ಯೋಗಿನಿ, ಬ್ರಹ್ಮಚಾರಿ, ಬ್ರಹ್ಮಚಾರಿಣಿ, ಸನ್ಯಾಸಿ, ಸನ್ಯಾಸಿನಿ. ರೂಲ್ ನಂಬರ್ 4 ಬಂದ್ಬಿಟ್ಟು
ಎತ್ರಿ ಪ್ರತ್ಯಯವನ್ನು ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪುಲ್ಲಿಂಗ ಪದ ಬಂದ್ಬಿಟ್ಟು ಸಂಸ್ಕೃತದಿಂದ ಬಂದಿದ್ರೆ ಆ ಪದಕ್ಕೆ ನಾವು ಎತ್ರಿ ಅಂತ ಸೇರಿಸಿ ಅದನ್ನು ಸ್ತ್ರೀಲಿಂಗ ಮಾಡ್ತೀವಿ. ನೋಡಿ ಇಲ್ಲಿ ಕೆಲವು ಸಂಸ್ಕೃತ ಮೂಲದ ಪುಲ್ಲಿಂಗ ಪದಗಳಿಗೆ ಎತ್ರಿ ಪ್ರತ್ಯಯವನ್ನು ಸೇರಿಸಿ ಸ್ತ್ರೀಲಿಂಗ ಪದ ಅಥವಾ ರೂಪವನ್ನು ಮಾಡುತ್ತೇವೆ. ಎಕ್ಸಾಂಪಲ್ ನೋಡಿದರೆ ಕವಿ, ಕವಯತ್ರಿ. ಇದನ್ನು ನಮಗೆ ಯೂಶಲಿ ಸಾಹಿತ್ಯದಲ್ಲಿ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಇದನ್ನು. ಮುಂದಿನ ನಿಯಮ ನೋಡೋದಾದರೆ ನಿಯಮ 5, ಸಂಪೂರ್ಣ ರೂಪ ಬದಲಾವಣೆ ಅಂದರೆ ವಿಕಾರ ರೂಪ ಅಥವಾ ಪೂರ್ಣ ಕಂಪ್ಲೀಟ್ ಚೇಂಜಸ್ ಆಗ್ತಾ ಇದೆ ಪದದಲ್ಲಿ. ನೀವು ಪುಲ್ಲಿಂಗದಿಂದ ಸ್ತ್ರೀಲಿಂಗ ಮಾಡ್ತಾ ಇದ್ರೆ ಅದು ಒಂದು ನಿಯಮ 5ಗೆ ಬರುತ್ತೆ. ಯಾವ್ಯಾವುದದು ನೋಡಿದರೆ ಈಗ ಇಲ್ಲಿ ತಮ್ಮ ಇರೋದು ತಂಗಿ ಆಯಿತು ಅಲ್ವಾ, ರಾಜ ಇರೋದು ರಾಣಿ ಆಯಿತು, ತಂದೆ ಇರೋದು ತಾಯಿ ಆಯಿತು, ಅಣ್ಣ ಇರೋದು ಅಕ್ಕ ಆಯಿತು. ಸೊ ಇಲ್ಲಿ ನಿಮಗೆ ಸಂಪೂರ್ಣ ಬದಲಾಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಇವು 5 ರೂಲ್ಸನ್ನು ನಾವು ಪುಲ್ಲಿಂಗ ಸ್ತ್ರೀಲಿಂಗ ಇದು ಕನ್ವರ್ಷನಲ್ಲಿ ಯೂಸ್ ಮಾಡ್ತೀವಿ. ಸೊ ರೂಲ್ಸ್ ಗೊತ್ತಾಯಿತು, ಅದರ ಡೆಫಿನೇಷನ್ ಗೊತ್ತಾಯಿತು. ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣವಾ? ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದೀನಿ, ನೀವು ಕೂಡ ನನ್ನ ಜೊತೆಗೆ ಓದಿ. ಹುಡುಗ, ಹುಡುಗಿ, ರಾಜ, ರಾಣಿ, ರಾಜಕುಮಾರ, ರಾಜಕುಮಾರಿ, ತಂದೆ, ತಾಯಿ, ಮಗ, ಮಗಳು, ಅಣ್ಣ, ಅಕ್ಕ, ತಮ್ಮ, ತಂಗಿ, ಗಂಡ, ಹೆಂಡತಿ, ಅಜ್ಜ, ಅಜ್ಜಿ, ಮಾವ, ಅತ್ತೆ, ದೇವರು, ದೇವಿ, ನಾಯಕ, ನಾಯಕಿ, ಗಾಯಕ, ಗಾಯಕಿ, ನಟ, ನಟಿ, ಶಿಕ್ಷಕ, ಶಿಕ್ಷಕಿ, ಲೇಖಕ, ಲೇಖಕಿ, ಸೇವಕ, ಸೇವಕಿ, ವಿದ್ಯಾರ್ಥಿ, ವಿದ್ಯಾರ್ಥಿನಿ, ಕವಿ, ಕವಯತ್ರಿ, ಯೋಗಿ, ಯೋಗಿನಿ, ಬ್ರಹ್ಮಚಾರಿ, ಬ್ರಹ್ಮಚಾರಿಣಿ, ಸನ್ಯಾಸಿ, ಸನ್ಯಾಸಿನಿ, ವೈದ್ಯ, ವೈದ್ಯೆ, ರೈತ, ರೈತೆ, ಕಲಾವಿದ, ಕಲಾವಿದೆ, ಸಾಹಸಿ, ಸಾಹಸಿನಿ, ಪೂಜಾರಿ, ಪೂಜಾರಿಣಿ, ವ್ಯಾಪಾರಿ, ವ್ಯಾಪಾರಿಣಿ, ಭಿಕ್ಷುಕ, ಭಿಕ್ಷುಕಿ, ನರ, ನಾರಿ, ವರ, ವಧು, ಪುರುಷ, ಮಹಿಳೆ, ಪತಿ, ಪತ್ನಿ, ಕುಮಾರ, ಕುಮಾರಿ, ಚಕ್ರವರ್ತಿ, ಚಕ್ರವರ್ತಿನಿ, ಅಧ್ಯಾಪಕ, ಅಧ್ಯಾಪಕಿ, ಉಪಾಧ್ಯಾಯ, ಉಪಾಧ್ಯಾಯಿನಿ, ಸ್ವಾಮಿ, ಸ್ವಾಮಿನಿ, ಕವಿ, ಕವಯತ್ರಿ, ಕುಮಾರ, ಕುಮಾರಿ. ರಿಪೀಟ್ ಆಗಿದೆ, ನೀವು ಆ ಜಾಗದಲ್ಲಿ ಬೇಕಾದ್ರೆ ಕುವರ, ಕುವರಿ ಅಂತ ಬರ್ಕೊಳ್ಳಿ. ವೈದ್ಯ, ವೈದ್ಯೆ, ಲೇಖಕ, ಲೇಖಕಿ. ಸೊ ನಾವೇನು ಕಲ್ತ್ವಿ ಈ ವಿಡಿಯೋದಲ್ಲಿ ಅಂದರೆ ಸಮರಿ ಅಥವಾ ಸಾರಾಂಶ ನೋಡೋದಾದರೆ, ಪದ ಬಂದ್ಬಿಟ್ಟು ಗಂಡಸನ್ನ ಸೂಚಿಸ್ತಾ ಇದ್ರೆ ಅಂದರೆ ಮೇಲ್ ವರ್ಷನ್ನ ಸೂಚಿಸ್ತಾ ಇದ್ರೆ ಅದನ್ನು ಪುಲ್ಲಿಂಗ ಅಂತ ಹೇಳ್ತೀವಿ. ಲೇಡಿ ವರ್ಷನ್ ಅಥವಾ ಹೆಂಗಸು ಹೆಣ್ಣನ್ನು ಸೂಚಿಸ್ತಾ ಇದ್ರೆ ಅದನ್ನು ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಇವೆರಡನ್ನೂ ಸೂಚಿಸ್ತಾ ಇಲ್ಲ, ಯಾವುದಾದ್ರೂ ವಸ್ತುವನ್ನು ಸೂಚಿಸ್ತಾ ಇದೆ ಅಂದರೆ ಅದನ್ನು ನಾವು ನಪುಂಸಕ ಲಿಂಗ ಅಂತ ಹೇಳ್ತೀವಿ. ಪ್ರಾಕ್ಟೀಸ್ ಮಾಡಿ. ನಾಯಕ, ಶಿಕ್ಷಕ, ವಿದ್ಯಾರ್ಥಿ, ರಾಜ, ಕವಿ ಈ ಪದಗಳ ಸ್ತ್ರೀಲಿಂಗ ಪದವನ್ನು ನೀವು ಬರೆದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೇಗಿತ್ತು ವಿಡಿಯೋ? ಈಸಿನಾ, ಡಿಫಿಕಲ್ಟಾ? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ವಿಡಿಯೋ ಜೊತೆ ಮುಂದಿನ ಭಾನುವಾರದಲ್ಲಿ.